ಇದು ಹಬ್ಬದ ದಿನದ್ದು ಬ್ಲಾಗು. ದೇವ್ರ ಮನೇಲಿ ಕರೆಂಟ್ ಹೋಗಿತ್ತು ಅಂತ ಇಲ್ಲೇ ಚಾರ್ಜಿಂಗ್ ಲೈಟ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಕರೆಂಟ್ ಬಂದಮೇಲೆ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿದೆ. ಕರೆಂಟ್ ಹೋಗೋದು ಬರೋದು ಮಾಡ್ತಿತ್ತು. ಮತ್ತು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಉಸ್ಲಿ ಮಾಡ್ತಾಯಿದ್ದೆ ನೈವೇದ್ಯಕ್ಕೆ. ಕಡಲೆ ಉಸ್ಲಿ ಮತ್ತು ನೈಟ್ಗೆ ಉಪ್ಪಿಟ್ಟು ಅಷ್ಟೇ ಮಾಡೋದು ಇವತ್ತೆಲ್ಲ ಅದೇ ತಿಂದು ಜಾಗರಣೆ ಮಾಡೋದು. ನಾವು ಜಾಗರಣೆ ಏನು ಮಾಡಲ್ಲ. ತಿರುಗಿ ನಾಳೆ ಇದೈತೆ ನಂದಿ ತೇರು, ಅಲ್ಲಿಗೆ ಹೋಗಬೇಕು. ಜಾಗರಣೆ ಮಾಡಿ ಇದ್ದರೆ ಉಪವಾಸದಿಂದನೇ ಹೋಗಬೇಕು. ನೈವೇದ್ಯ ಎಲ್ಲ ಮಾಡಿ ಮಂಗಳಾರತಿ ಮಾಡ್ಕೊಂಡು ಕಾಯಿ ಹೊಡೆದು ಪೂಜೆ ಮಾಡಿದೆ. ಬೆಳಗ್ಗೆ ಎಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಈಗ ಅದೇ ಕಡಲೆ ಉಸ್ಲಿ ತಿಂದಿದ್ದೆ. ಈಗ 7 ಗಂಟೆ ಆಯಿತು. ಮತ್ತೆ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ದೇವಸ್ಥಾನದ ಹತ್ರ ಬಂದೆ, ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾಯಿದ್ದೀನಿ. ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನ ಎಲ್ಲ, ಲೈಟ್ ಅರೇಂಜ್ಮೆಂಟ್ ಹಾಕಿ. ತುಂಬ ಜನ ನಮಗೆ ಗೊತ್ತಿರೋರೆಲ್ಲ ಬಂದಿದ್ದರು. ಫಸ್ಟ್ ಬಾಡಿಗೆ ಮನೇಲಿದ್ವಲ್ಲ, ಅಲ್ಲಿರೋರೆಲ್ಲ ಬಂದಿದ್ದರು, ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಕ್ಯೂವಲ್ಲಿ ನಿಂತು ಸಖತ್ ಜನ ಬಂದಿದ್ರು. ಇವತ್ತು ಮಹಾಶಿವರಾತ್ರಿ ಅಂತ ಇಲ್ಲಿ ಜಾಗರಣೆ ಮಾಡ್ತಾರೆ ನೈಟು. ಇದು ಗಣೇಶ ದೇವರು. ಮತ್ತು ಇನ್ನೊಂದು ಏನೋ ದೇವರು ಐತೆ, ಆಂಜನೇಯ ಸ್ವಾಮಿ. ಮತ್ತು ಇದು ಹೆಣ್ಣು ದೇವರು. ಪ್ರಸಾದ ನೈವೇದ್ಯ ಎಲ್ಲ ಕೊಟ್ಟರು. ಬುಟ್ಟಿ ಅಲ್ಲೇ ಮರ್ತೋಗಿದ್ದೆ, ಮತ್ತು ಬುಟ್ಟಿ ಇಸ್ಕೊಬಂದೆ. ಪ್ರಸಾದ ಹಾಕ್ಕೊಟ್ರು 500. ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದೆ. ಪಕ್ಕದ ಅಲ್ಲೇ ಅಕ್ಕೋರೆಲ್ಲ ಸಿಕ್ಕಿದ್ರಲ್ಲ, ಅವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು. ಮತ್ತು ಆಚೆ ಬಂದು ಇದು ಅಭಿಷೇಕದ ಹಾಲು ಕೊಡ್ತಾರೆ. ಬೆಳಗ್ಗೆ ಮಾಡಿದ್ರಂತೆ, ಅದು ಸಂಜೆವರೆಗೂ ಕೊಡ್ತಾನೆ ಇದ್ದರು. ಶಿವಂಗೆ ಅಭಿಷೇಕ ಮಾಡಿರೋದು ನೈವೇದ್ಯ ಇಸ್ಕೊಂಡು ಮತ್ತೆ ಆಚೆ ಬಂದ್ವಿ. ಇಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾಯಿದ್ರು. ಅವಲಕ್ಕಿ ಪ್ರಸಾದ ಇಸ್ಕೊಂಡು ನವಗ್ರಹ ಎಲ್ಲ ಸುತ್ತ ಹಾಕ್ಕೊಂಬಂದೆ. 9 ಸುತ್ತ ಹಾಕ್ಕೊಂಡು, ಮತ್ತು ಇಲ್ಲಿ ನಾಗರಕಲ್ಲು ಎಲ್ಲ ಐತೆ. ಇದು ದೇವಸ್ಥಾನ ಚೆನ್ನಾಗಿ ಕಾಣಿಸ್ತಿತ್ತು. ಇದಾಗಿತ್ತು ಮಹಾಶಿವರಾತ್ರಿ ಹಬ್ಬದ ವ್ಲಾಗು. ನೈಟ್ಗೆ ಉಪ್ಪಿಟ್ಟು.